ಕೊತ್ತೂರು ಮಂಜು ಕೋಲಾರದ ಕಾಂಗ್ರೆಸ್ನ ಶಾಸಕ ಮಾತಾಡಿರ್ತಕ್ಕಂಥ ಮಾತು, 4 ವಿಮಾನಗಳು ಹಾರಾಡಿಬಿಟ್ರೆ ಇದು ಆಪರೇಷನ್ ಅಂತ ಆಗಿಬಿಡುತ್ತಾ? ಎಲ್ಲಿ ಉಗ್ರರು ಯಾರನ್ನ ಇವ್ರು ಕೊಂದರು? ಪಹಲ್ಗಾಮ್ ದಾಳಿ, ಅದರಲ್ಲಿ ಯಾರ್ಯಾರು ದಾಳಿ ಮಾಡಿದ್ರು, ಯಾರೆಲ್ಲ 26 ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿದ್ರು, ಅಂಥವ್ರನ್ನ ಮುಗಿಸಿದ್ರ ಇವರು? ಸುಮ್ಮನೆ ಇದೇನೋ ಹೇಳಿಬಿಡೋದು, ಏನೋ ಮಾತಾಡ್ಬಿಡೋದು, 4 ವಿಮಾನ ಹಾರಾಡಿಬಿಡೋದು, ಇದನ್ನು ಒಂದು ಯುದ್ಧ ಅಂತ ಕರೆದು ಬಿಡ್ತೀರಾ, ಕಾರ್ಯಾಚರಣೆ ಅಂತ ಕರೆದು ಬಿಡ್ತೀರಾ? ಭಾಗ 1. ಕೊತ್ತೂರು ಮಂಜುಗೆ ಏನ್ರಿ ಗೊತ್ತು ರಿಯಲ್ ಎಸ್ಟೇಟ್ ಬಗ್ಗೆ? ಒಂದು ಸ್ಕ್ವೇರ್ ಫೀಟ್ ಬಗ್ಗೆ ಎಷ್ಟು ಅಂತ ಕೇಳಿ ಕೊತ್ತೂರು ಮಂಜು ಮಾತಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಏನು ಪ್ರೂವ್ ಮಾಡ್ದಂಗೆ ಆಯಿತು ಮೋದಿ? ಇದೇ ಟರ್ಕಿಗೆ ಅಮೆರಿಕ ಇವತ್ತು ಮಿಸೈಲ್ಸನ್ನು ಕೊಡ್ತಾ ಇದೆ. ಇದೇ ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ ಸಪ್ಲೈ ಮಾಡ್ತಾ ಇದೆ. ಯಾರು ನಮ್ಮ ವಿರುದ್ಧ ಇದ್ದಾರೋ ಅವರ ವಿರುದ್ಧನೇ, ಅವರು ನಮ್ಮ ವಿರುದ್ಧ ಇರುವವ್ರಿಗೇನೆ ಇವರು ಸಹಾಯ ಮಾಡ್ತಾ ಇದ್ದಾರೆ. ಆ್ಯಪಲ್ ಐಫೋನ್ ಘಟಕ ಇಲ್ಲಿ ಬೇಡ ಅಂತಾರೆ, ಅಲ್ಲಿ ಕ್ಷಿಪಣಿ ಕೊಡ್ತಾರೆ ಅವರು. ಇದರಿಂದ ಏನು ಎಲ್ಲ ಮೋದಿ ಏನು 100 ದೇಶಕ್ಕೆ 150 ದೇಶಕ್ಕೆ ಹೋಗಿದ್ದೆ, ಒಪ್ಕೊಂಡಿದ್ದೆ, ಸಾಧಿಸಿದ್ದೇನು ಇದರಿಂದ? ಡಿಪ್ಲೊಮಸಿ ಅಂತಾರ ಇದು? ಹಗಿಂಗ್ ಡಿಪ್ಲೊಮಸಿ ಇಲ್ಲಿ ವರ್ಕ್ ಆಗ್ತಾ ಇದೆಯಾ? ಇಲ್ಲಿ ಅಮೆರಿಕ ಕೇರೆ ಮಾಡ್ತಾ ಇಲ್ಲ. ನಾನೇ ಯುದ್ಧ ನಿಲ್ಲಿಸ್ತೆ ಅಂತ ಒಮ್ಮೆ ಹೇಳ್ತಾರೆ ಟ್ರಂಪು, ಆಮೇಲೆ ಇಲ್ಲ ಅಂತ ಹೇಳ್ತಾರೆ, ನಾನು ಹೇಳಲಿಲ್ಲ ಅಂತ ಹೇಳ್ತಾರೆ. ಈ ಥರದ ವಿಚಾರಗಳು. ಇನ್ನೊಂದು ಕಡೆ ವಿಜಯ್ ಶಾ ಮಧ್ಯಪ್ರದೇಶದ BJPಯ ಸಚಿವ ಮಾತಾಡೋದು ಅವರೇನು ಅಂದರೆ, ಉಗ್ರರ ಸಹೋದರಿಯನ್ನೇ ಕಳಿಸಿದ್ವಿ ನಾವು. ಧರ್ಮ ಯಾವ ಮುಸ್ಲಿಂ ಹುಡುಗಿ ಇಲ್ಲಿಂದ ನಾವು ಕಳಿಸಿ ಅದೇ ಉಗ್ರರ ವಿರುದ್ಧವಾಗಿ ನಾವು ಯುದ್ಧ ಮಾಡೋಂಗೆ ಮಾಡಿದ್ವಿ. ಇದು ಸುಪ್ರೀಂ ಕೋರ್ಟ್ಗೂ ಹೋಯ್ತದ್ದು, ಅಲ್ಲೂ ಚೀಮಾರಿಯಾಗಿದೆ, ಬೇರೆ ವಿಚಾರ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟದೆ ಡಿಬೇಟ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚಿತವಾಗಿ ನಾನು ಮೊಟ್ಟ ಮೊದಲಿಗೆ ಕೊತ್ತೂರು ಮಂಜು ಹೇಳಿದ್ದೇನು ಅಂತ ಒಂದು ಬೈಟ್ ಪ್ಲೇ ಆಗಲಿ, ಆಮೇಲೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿ. ಅವ್ರು 4 ಜನ 5 ಜನ ಬಂದವರು ಎಲ್ಲೋದ್ರು? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ಮದು ಸೆಕ್ಯೂರಿಟಿ ಇಲ್ವಾ? ಹಂಗಾದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಇದ್ರ ಬಗ್ಗೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಮುಂದಕ್ಕೆ ಸುನಿಲ್ ಇದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್ ಈ ಒಂದು ಡಿಬೇಟ್ಗೆ. ಇನ್ನು ಚಂದ್ರಶೇಖರ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ಚಂದ್ರಶೇಖರ್ ಈ ಒಂದು ಡಿಬೇಟ್ಗೆ. ಮಹಾಂತೇಶ್ ಹಟ್ಟಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಮಹಾಂತೇಶ್ ಹಟ್ಟಿ ಅವರೇ, ಕಾಂಗ್ರೆಸ್ ವಕ್ತಾರರಾಗಿ ಬಂದಿದ್ದೀರಿ. ಮಹಾಂತೇಶ್ ಹಟ್ಟಿ ಅವರೇ, ಕೊತ್ತೂರು ಮಂಜು ಹೇಳಿಕೆ ನಿಮ್ಮ ಪಾರ್ಟಿ ಹೇಳಿಕೆನ, ಆ ಮನುಷ್ಯನ ವೈಯಕ್ತಿಕ ಹೇಳಿಕೆನ, ಅಥವಾ ಅನೇಕರು ಇದನ್ನು ಬೆಂಬಲಿಸಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರದ್ದು ಇದೇ ನಮ್ಮದು ಅಭಿಪ್ರಾಯ ಅಂತ ನೀವು ಹೇಳ್ತೀರಾ ಅಂತ? ನೋಡಿ ಸರ್, ದೇಶ ಅಂತ ಬಂದಾಗ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ. ಆದರೆ ಈ ದೇಶದ ಕದನ ವಿರಾಮವನ್ನು ನಾವು ಯಾವತ್ತೂ ಅದನ್ನು ಬಯಸುವಂಥ ಪ್ರಶ್ನೆ ಅಲ್ಲ. ಆದರೆ ಇದು ಬಂದಿದ್ದು ಹೇಗೆ? ಉಗ್ರರಿಂದ ಬಂತು. ಉಗ್ರರಿಗೆ ಪ್ರಚೋದನೆ ಕೊಡುವಂಥ ಪಾಕಿಸ್ತಾನವನ್ನು ಭಾರತ ದೇಶಕ್ಕೆ ಹೋಲಿಸಿ ಮಾತಾಡೋದ್ರಲ್ಲಿ ನ್ಯಾಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ವಿಶ್ವಗುರು ಪ್ರಧಾನಿ ಅಂತ ಅವ್ರನ್ನ ಕರಿತೀವಿ. ಅವರು ಇಡೀ ದೇಶಗಳಿಗೆ ಹೋಗಿ ಬಂದಿದ್ದಾರೆ. ನೀವು ಕರೆದ್ರ ವಿಶ್ವಗುರು ಅಂತ? ನಾವು ಕರೆದಿಲ್ಲ. ವಿಶ್ವಗುರು ಅಂತ ಕರೆದವರು ಹೇಳ್ಬೇಕಾಗಿದೆ, ಅಥವಾ ಸ್ವಯಂ ಘೋಷವಾಗಿ ಕರ್ಕೊಂಡ್ರ? ಯಾರು ಕರೆದ್ರು ಗೊತ್ತಾಗ? ಸಿಂಪಲ್ ಕ್ವಶನ್ ಕೇಳಿದೆ ಮಹಾಂತೇಶ್ ಅವರೇ. ಕೊತ್ತೂರು ಮಂಜು ಹೇಳಿಕೆ ನಿಮ್ಮೆಲ್ಲರ ಹೇಳಿಕೆ, ನಿಮ್ಮೆಲ್ಲ ಅಭಿಪ್ರಾಯ ಹೌದಾ ಅಲ್ವಾ? ನೋಡಿ ಸರ್, ಅದು ಅವರು ವೈಯಕ್ತಿಕ ಹೇಳಿಕೆ ಆಗಿರ್ಬೋದು, ಆದರೆ ಪ್ರತಿಯೊಬ್ಬ ಪ್ರಜೆಯು, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೆಲವು ಹಕ್ಕನ್ನು ಹೊಂದಿದ್ದಾರೆ ಸಂವಿಧಾನಬದ್ಧವಾಗಿ. ಅಂದ್ರೆ ಇಲ್ಲಿ ಅದು ಸರಿಯೇ ತಪ್ಪೆ? ಅದು ಅವರ ಅಭಿಪ್ರಾಯ ಸರಿ ಇದೆ ಅಂತ ನೀವು ಹೇಳ್ತಾರೆ, ಅವ್ರು ಹೇಳ್ಬೋದು ಅಂತ ಹೇಳ್ತಾರೆ. ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳು ಪಾರ್ಟಿಯಿಂದ ಬಂದಿದ್ದೀರಿ, ಇವಾಗ ಇದು ಸರಿನಾ ತಪ್ಪಾ? ನೋಡಿ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ವಿಚಾರದಲ್ಲಿ ಬಂದಾಗ, ಇಡೀ ದೇಶದ ವಿಚಾರದಲ್ಲಿ ಬಂದಾಗ ನಾವೆಲ್ಲರೂ ನನ್ನ ಪ್ರಶ್ನೆ ಕನ್ಫ್ಯೂಸ್ ಮಾಡ್ಕೋತಾ ಇದೆ. ಅಲ್ಲಿಗ ಕೊತ್ತೂರು ಮಂಜು ಸಿಂಪಲ್ ಆಗಿ ಹೇಳಿದ್ದಾರೆ, 4 ವಿಮಾನ ಹಾರಾಟ ಮಾಡಿಬಿಟ್ರು, ಅಲ್ಲಿ ಸೆಕ್ಯೂರಿಟಿನೇ ಇರಲಿಲ್ಲ, ಅಲ್ಲಿ ಯಾರು ಹೊಡೆದಿದ್ರು, 26 ಜನ ಹೆಣ್ಣು ಮಕ್ಕಳ ಕುಂಕುಮ ಯಾರು ಅಳಿಸಿದ್ರು, ಅವ್ರನ್ನ ಕೊಂದಿದ್ದಾರಾ? ಅವ್ರಿಗಾಮಿಗಳಿಗೆ ಹಣ ಇವ್ರು ನೋಡಿದ್ದಾರಾ? ಎಲ್ಲಿದೆ ಅಂತ ಕೇಳಿದ್ದಾರೆ. ಈ ಅಭಿಪ್ರಾಯ ಅವ್ರದ್ದು, ಎಲ್ರಿಗೂ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ, ಸರಿ ಆಯಿತು. ಇದು ಸರಿನಾ ತಪ್ಪ ಅಂತ ಕೇಳಿದಾಗ ಇದು ಸರಿ ಇದೆ, ಇದ್ರಲ್ಲಿ ಏನು ತಪ್ಪಿದೆ ಅಂತಾದ್ರೂ ನೀವು ಕೇಳಬೇಕು, ಇಲ್ಲ ತಪ್ಪಿದೆ ಅಂತಾದ್ರೂ ಹೇಳಬೇಕು. ಸುಮ್ಮನೆ ಎಲ್ಲೋ ಇಲ್ಲ ಅವ್ರು ಹೇಳ್ಬೋದು, ಎಲ್ಲರೂ ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ಬೋದು ಅಂದ್ರೆ ನಿಮ್ಮ ಸ್ಟ್ಯಾಂಡ್, ಪಾರ್ಟಿ ಸ್ಟ್ಯಾಂಡ್ ಏನು ಹಂಗಾದ್ರೆ? ನೋಡಿ ಸರ್, ನಮ್ಮ ಪಾರ್ಟಿ ವಿಚಾರದಲ್ಲಿ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಂತ. ಪಕ್ಷಕ್ಕೂ ಇದಕ್ಕೆ ಸಂಬಂಧ ಇಲ್ವಾ? ಪಕ್ಷ ನೋಡಿ, ಶಾಸಕರಾಗಿದ್ದಾರೆ ಅಂದ್ಮೇಲೆ ಅವರು ವೈಯಕ್ತಿಕ ಹೇಳಿಕೆ ಅಭಿಪ್ರಾಯ ಇರ್ಬೋದು. ನಾನು ಅದನ್ನೇ ಕೇಳ್ತೀನಿ, ಪಾರ್ಟಿ ಸ್ಟ್ಯಾಂಡ್ ಆಯ್ತು ಅವ್ರ ಒಬ್ರು ಸ್ಟ್ಯಾಂಡ್ ಅಂತ? ಪಾರ್ಟಿ ಸ್ಟ್ಯಾಂಡ್ ಅಂತ ಏನಿಲ್ಲ.
ಇಲ್ಲ, ಇದು ಸರಿನಾ ತಪ್ಪಾಗ್ಲಿ? ನೋಡಿ, ಸರಿನೋ ತಪ್ಪೋ ಅವರ ಅಭಿಪ್ರಾಯದಲ್ಲಿ ಇರ್ಬೋದು, ಆದ್ರೆ ಪ್ರತಿಯೊಬ್ಬರಿಗೆ ಚಿಂತನೆ ಮಾಡುವಂತ ಹಕ್ಕಿರಿದೆ ರೀ. Okay. ಪ್ರತಿಯೊಬ್ಬರು ವಿಚಾರದಿಂದ ಆಯ್ತು. ಖಂಡಿಸಬಹುದು, ಹೇಳ್ಬೋದು. ದೇಶದ ವಿಚಾರದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನಬದ್ಧವಾಗಿ ಹಕ್ಕನ್ನು ಕೊಟ್ಟಿದ್ದಾರೆ. ಹಕ್ಕಿನಿಂದ ನಾವೆಲ್ಲರೂ ಮಾತನಾಡಬಹುದು. ಓಕೆ, ಎಲ್ಲರ ಅಭಿಪ್ರಾಯಗಳು ಬೇರೆ ಬೇರೆ ಆಯ್ತು, ಇರ್ಬೋದು. ಆಯ್ತು.